ಧರ್ಮಸ್ಥಳ ಷಡ್ಯಂತ್ರದ ತನಿಖೆಗೆ ಎನ್ಐಎ ಎಂಟ್ರಿ ಪಕ್ಕಾನ. ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದು. ಈ ಜಾಲವನ್ನು ಭೇದಿಸುವುದಕ್ಕೆ ಎನ್ಐಎ ತನಿಖೆಯ ಅಗತ್ಯದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ರಾಜ್ಯದ ಸ್ವಾಮೀಜಿಗಳ ತಂಡದಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ. ಎನ್ಐಎ ತನಿಖೆಯ ಮನವಿಗೆ ಅಮಿತ್ ಶಾರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಗೃಹ ಮಂತ್ರಿಗಳು ತುಂಬಾ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಇದರ ಬಗ್ಗೆ ತುಂಬಾ ಅವರ ಆಲೋಚನೆಗಳು ಮತ್ತು ಅವರೇ ಹೇಳಿದ ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ, ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದ್ರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸ್ಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದ್ರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಧರ್ಮಸ್ಥಳ ಷಡ್ಯಂತ್ರದ ತನಿಖೆಗೆ ಎನ್ಐಎ ಎಂಟ್ರಿ ಪಕ್ಕಾನ. ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದು. ಈ ಜಾಲವನ್ನು ಭೇದಿಸುವುದಕ್ಕೆ ಎನ್ಐಎ ತನಿಖೆಯ ಅಗತ್ಯದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ರಾಜ್ಯದ ಸ್ವಾಮೀಜಿಗಳ ತಂಡದಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ. ಎನ್ಐಎ ತನಿಖೆಯ ಮನವಿಗೆ ಅಮಿತ್ ಶಾರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಗೃಹ ಮಂತ್ರಿಗಳು ತುಂಬಾ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಇದರ ಬಗ್ಗೆ ತುಂಬಾ ಅವರ ಆಲೋಚನೆಗಳು ಮತ್ತು ಅವರೇ ಹೇಳಿದ ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ, ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದ್ರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸ್ಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದ್ರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತೇವೆ ಎನ್ನುವ ತುಂಬಾ ಧರ್ಮಸ್ಥಳ ಷಡ್ಯಂತ್ರದ ತನಿಖೆಗೆ ಎನ್ಐಎ ಎಂಟ್ರಿ ಪಕ್ಕಾನ.
ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದು. ಈ ಜಾಲವನ್ನು ಭೇದಿಸುವುದಕ್ಕೆ ಎನ್ಐಎ ತನಿಖೆಯ ಅಗತ್ಯದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ರಾಜ್ಯದ ಸ್ವಾಮೀಜಿಗಳ ತಂಡದಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ. ಎನ್ಐಎ ತನಿಖೆಯ ಮನವಿಗೆ ಅಮಿತ್ ಶಾರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಗೃಹ ಮಂತ್ರಿಗಳು ತುಂಬಾ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಇದರ ಬಗ್ಗೆ ತುಂಬಾ ಅವರ ಆಲೋಚನೆಗಳು ಮತ್ತು ಅವರೇ ಹೇಳಿದ್ದಾರೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದ್ರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸ್ಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ, ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದ್ರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ, ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಧರ್ಮಸ್ಥಳ ಷಡ್ಯಂತ್ರದ ತನಿಖೆಗೆ ಎನ್ಐಎ ಎಂಟ್ರಿ ಪಕ್ಕಾನ. ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ಸ್ವಾಮೀಜಿಗಳ ನಿಯೋಗ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರ ಇದು. ಈ ಜಾಲವನ್ನು ಭೇದಿಸುವುದಕ್ಕೆ ಎನ್ಐಎ ತನಿಖೆಯ ಅಗತ್ಯದ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ರಾಜ್ಯದ ಸ್ವಾಮೀಜಿಗಳ ತಂಡದಿಂದ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮನವರಿಕೆ ಮಾಡಿದ್ದಾರೆ. ಎನ್ಐಎ ತನಿಖೆಯ ಮನವಿಗೆ ಅಮಿತ್ ಶಾರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಸನ್ಮಾನ್ಯ ಗೃಹ ಮಂತ್ರಿಗಳು ತುಂಬಾ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ. ಇದರ ಬಗ್ಗೆ ತುಂಬಾ ಅವರ ಆಲೋಚನೆಗಳು ಮತ್ತು ಅವರೇ ಹೇಳಿದ್ದಾರೆ. ನಮ್ಮಲ್ಲಿ ನೇರ ಅವರು ಕೇಳಿದ್ದು, ನಿಮ್ಗಿರುವ ಸಂಶಯ ಏನು ಇದರ ಮೇಲೆ, ಯಾಕೆ ನೀವು ಆಗ್ರಹ ಮಾಡ್ತೀರಿ? ಈಗ SIT ತನಿಖೆ ನಡೀತಾ ಇದೆ, ಈ ಮಧ್ಯದಲ್ಲಿ ಇದರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ. ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ, ಇದ್ರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸ್ಲೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ, ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ. ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ. ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೆ ಹೋಗಿ ಬಂದ್ರು ವಚನಾನಂದ ಶ್ರೀಗಳು. ಅಲ್ಲೂ ಇದ್ರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ, ಅದನ್ನು ಅವರು ಬೆಳಕು ಚೆಲ್ಲಿದ್ರು. ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ. ಯಾಕೆ ಅಂತಂದ್ರೆ, ಈ ಷಡ್ಯಂತ್ರಗಳನ್ನ ಬಯಲಿಗೆ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಗೃಹ ಮಂತ್ರಿಗಳಲ್ಲಿ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು. ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ. ಇದನ್ನ ಮುಂದೆ ಅಂದ್ರೆ ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು. ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ. ಇವತ್ತು ನಾಳೆಯ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ. ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ